ನಮಸ್ಕಾರ ಎಲ್ಲರಿಗೂ. ಇವತ್ತು ಸೋಮವಾರ ಇರೋದ್ರಿಂದ ನಾವು ಬಂದೀವ್ರಿ ಬಬಲಾದಿ ಮಠಕ್ಕೆ. ಇದು ಬಬಲಾದಿಯಲ್ಲಿರುವಂಥ ಬಬಲಾದಿ ಮಠ ಅಲ್ರಿ, ಜಮಖಂಡಿಯಲ್ಲಿರುವಂಥ ಬಬಲಾದಿ ಮಠ ರೀ. ಇದು ಪಾದ ರೀ, ಅಂದ್ರೆ ಇಲ್ಲಿ ಗುಡಿ ಅದ, ಇಲ್ಲಿ ಮಠ ಐತಿ ಅಂಥೇಳಿ ತೋರಿಸ್ಕೊಡ್ತದ್ರಿ ಇದು. ಅಲ್ಲಿ ಪಾದಕ್ಕೆ ನಾವು ನಮಸ್ಕಾರ ಮಾಡಿ ಮುಂದೆ ಮಠ ಅದ ರೀ, ಮಠಕ್ಕೆ ಹೋಗೋಣ ಬರ್ರಿ. ಇದು ಮಠಕ್ಕೆ ಹೋಗುವಂಥ ಹಾದಿ ರೀ, ಮಠ ಏನೋ ಮುಂದೆ ಅದ ರೀ, ಹೋಗೋಣ ಬರ್ರಿ. ನಾವು ಇವತ್ತು ಬೆಳಗ್ಗೆ ಜಲ್ದಿನ ಎದ್ದು ನಮ್ಮ ತಮ್ಮನ ತಂಗಿನ ರೆಡಿ ಮಾಡಿ ಅವರಿಬ್ಬರನ್ನು ಹೊರಗೆ ಹಾಕಿ ಅಂದ್ರೆ ಸ್ಕೂಲಿಗೆ ಕಳಿಸಿ, ನಮ್ಮ ಮನೆ ಪೆಟ್ ಅಂದ್ರೆ ನಮ್ಮ ರಾಕಿ ಮತ್ತು ನಮ್ಮ ಇಬ್ಬರು ಗಿಳಿಗಳ್ನ ಮನೆ ಒಳಗೆ ಬಿಟ್ಟು ಮಠಕ್ಕೆ ಬಂದೀವ್ರಿ. ನಮ್ಮ ಮಮ್ಮಿ ಇಬ್ಬರ ಬಂದೀವ್ರಿ ಮಠಕ್ಕೆ ಇವತ್ತು. ಇಲ್ಲಿ ಏನು ಕಾಣತ್ತಲ್ರಿ, ಅದು ರಥಾರಿ ಜಾತ್ರೆ ಟೈಮ್ಗೆ ಎಷ್ಟೋ ತೆಗಿತಾರೆ. ಇಲ್ಲಿ ಪ್ರತಿ ಸೋಮವಾರ ಅನ್ನ ಪ್ರಸಾದ ಇರ್ತೈತ್ರಿ, ಭಾಳ ರುಚಿ ಇರ್ತದ್ರಿ. ನೀವು ಬಂದಾಗ ಒಮ್ಮೆ ತಿಂದು ನೋಡ್ರಿ, ಗೊತ್ತಾಗತ್ತೆ ಅದರ ಟೇಸ್ಟ್ ಏನೈತೆ ಅಂತಂದು. ಇನ್ನೇನು ಶಿವರಾತ್ರಿ ಬಂತಲ್ರಿ, ಶಿವರಾತ್ರಿ ಟೈಮಿಗೆ ಇಲ್ಲಿ ಜಾತ್ರೆ ನಡಿತೈತ್ರಿ. ಜಾತ್ರೆ ಭಾಳ ಚಂದ ನಡಿತೈತ್ರಿ, ನೋಡಕ್ಕೆ ಭಾಳ ಇಷ್ಟ ಆಗ್ತದ್ರಿ. ಹಂಗೆ ಮಾತಾಡ್ಕೊತ ನಾವು ಮಠಕ್ಕೆ ತಲುಪೀವ್ರಿ. ಇದು ಮಠದ ಆವರಣ ರೀ. ಇಲ್ಲೇ ಆವರಣದೊಳಗೆ ರೀ 2 ಸಣ್ಣ ಅಂಗಡಿಗಳು ಸಿಗ್ತಾವ್ರಿ. ಅಲ್ಲಿ ಕಾಯಿ ಕಪ್ರ ಎಣ್ಣೆ ಸಿಗ್ತೈತ್ರಿ, ದೇವ್ರಿಗೆ ಒಯ್ಯಲಕ್ಕಂತಂದು ತೊಗೊಳೋಣ ಬರ್ರಿ. ಈಗಂತೂ ತೆಂಗಿನಕಾಯಿ ರೇಟ ಭಾಳ ಏರೈತ್ರಿ. ನೋಡ್ರಿ ಎಷ್ಟು ಸಾಂದ್ ಅದ ರೀ ತೆಂಗಿನಕಾಯಿ. ಆ ಕಾಯಿಗೆ 40 ರೂಪಾಯಿ ಅಂತ್ರಿ. ಭಾಳ ಗಿಳಿದ ಕಾಯಿ 5 ರೂಪಾಯಿ ಕಡಿಮೆ ಮಾಡ್ಕೊಂಡ್ರಿ. ಒಂದು ತೆಂಗಿನಕಾಯಿ ತೊಗೊಂಡೇವ್ರಿ. ಅದ್ರ ಜೋಡ ನಾವು ಒಂದು 5 ರೂಪಾಯಿ ಎಣ್ಣೆ ತೊಗೊಂಡೇವ್ರಿ, ದೀಪ ಹಚ್ಲಕ್ಕಂತಂದು. ದೀಪಕ್ಕೆ ಎಣ್ಣೆ ಹಾಕಿದ್ಮೇಲೆ ಬಟ್ಲ ವಾಪಸ್ ತಂದು ಕೊಡ್ಬೇಕ್ರಿ. ಬರ್ರಿ ಹೋಗೋಣ. ಶಿವನ ಮುಂದೆ ನಂದಿ ಹೆಂಗಲ್ರಿ ಅದೇ ರೀತಿ ರೀ ಇಲ್ಲಿ ಗರ್ಭಗುಡಿ ಎದುರಿಗನ ನಂದಿ ಐತ್ರಿ. ನೋಡ್ರಿ ಇಲ್ಲಿ ಏಕದಮ್ ಶಾಂತ ಅದ ರೀ. 1-2 ನಿಮಿಷ ಇಲ್ಲಿ ಕುಂತ್ರಣ ಮನಸ್ಸಿಗೆ ನೆಮ್ಮದಿ ಶಾಂತಿ ಎಲ್ಲ ಸಿಗ್ತೈತ್ರಿ. 3 ಬಟ್ ಇವತ್ತು ಹಚ್ಕೋದ್ರೊಳಗಿರುವಂತಹ ಮಜಾನ ಬೇರೆ ರೀ. ನೀವು ಹಚ್ಕೊಂಡು ನೋಡ್ರಿ ಒಮ್ಮೆ. ನಾವೀಗ 3 ಬಟ್ ಇವತ್ತು ಹಚ್ಕೊಂಡು ಗುಡಿ ಸುತ್ತಾಗ ಹೊಂಟೀವ್ರಿ. ಇಲ್ಲಿ ಮೂರ್ತಿ ಸ್ವಚ್ಛ ಮಾಡಿದಂತಹ ನೀರು ಬರ್ತಾವ್ರಿ, ಅವನ್ನ ನಾವು ತಲೆ ಮೇಲೆ ಹಾಕೋತೀವ್ರಿ. ಇದು ನಾವು ದಾಸೋಹ ಮಾಡುವಂತಹ ಸ್ಥಳ ರೀ. ಅನ್ನ, ಸಜ್ಜಕ, ಸಾರ, ಅಂಬ್ಲಿ ಸಿಗ್ತೈತ್ರಿ ಇಲ್ಲಿ. ಈ ಸಾರ ಭಾಳ ಟೇಸ್ಟ್ ಇರ್ತದ್ರಿ. ತಿನ್ನಕತ್ರ ಕುಡಿಬೇಕಂತ ಅನಿಸ್ತದ ರೀ. ಇಲ್ಲಿ ಕೊಡುವಂತಹ ಸಜ್ಕನೂ ಭಾಳ ಟೇಸ್ಟ್ ಇರ್ತದ್ರಿ, ದೇಹಕ್ಕೂ ಒಳ್ಳೇದ್ರಿ. ಇಲ್ಲಿರುವಂಥ ಸಮೀಪ ಒಂದು CET ಕಾಲೇಜ್ ಅದ ರೀ. ಅಲ್ಲಿದ್ದ ಪ್ರತಿ ಸೋಮವಾರ ಸ್ಟೂಡೆಂಟ್ಗಳು ಬಂದು ದಾಸೋಹ ಸ್ವೀಕಾರ ಮಾಡ್ತಾರೆ. ದರ್ಶನ ಹಾಗೂ ದಾಸೋಹ ಮುಗಿಸ್ಕೊಂಡು ನಾವು ಹೊಡೆದೀವಲ್ರಿ ತೆಂಗಿನಕಾಯಿ, ಅದ್ರ ಕೊಬ್ಬರಿ ತಿನ್ಕೊತ ಮನೆಗೆ ಹೊಂಟೀವ್ರಿ. ಈ ಮಠದ ಬಗ್ಗೆ ನಿಮಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಬೇಕಾದ್ರೆ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.